ಜನ ಕೂಡಾಕತ್ತಿದ್ರೆ ಭಾಳ ಕಷ್ಟ ಆಗ್ತದೆ. ಆ ದಿಶೆಯಲ್ಲಿ ಒಂದು ಖಚಿತವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಈಗಾಗಲೇ ಅಹಿಂದ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ಕೂಡಿಸ್ತಾ ಇದ್ದಾರೆ. ಅದು ಒಳ್ಳೆಯ ಕೆಲಸನ. ಅಹಿಂದ SC ಮತ್ತು ಮೈನಾರಿಟಿಗಳನ್ನು ಕೂಡಿಸಿರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅಭಿವೃದ್ಧಿ ಸಲುವಾಗಿ ಉತ್ತರ ಕರ್ನಾಟಕದ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ. ಈಗ ಸ್ವತಃ ತಮ್ಮ ಲೋಕೋಪಯೋಗಿ ಇಲಾಖೆಯಲ್ಲಿ ಎಷ್ಟು ಸೋರ್ತದೆ, ಎಲ್ಲಿ ಸೋರ್ತದೆ, ಹೆಂಗೆ ಸೋರ್ತದೆ, ಸೋರೋದು ಬಂದ್ ಮಾಡಿ ಹೆಂಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇದೆ. ಇನ್ನೂ ಏನು ಡೆವಲಪ್ಮೆಂಟ್ ಹೆಂಗೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅದು ಜನಸಾಮಾನ್ಯರಿಗೆ ಸಂಬಂಧಿಸಿದಂಥದ್ದು. ರೋಡ್ಗಳು ಪ್ರತಿಯೊಂದು ಹಳ್ಳಿನೂ ಇವತ್ತು ನಾವು ಮೇಲೆ ಹೇಳ್ತಾ ಇದ್ದೀವಿ. ಅಲ್ಲಿ ಗೂಡಾರುಗಳು ನಿರ್ಮಾಣ ಮಾಡಿ ಅದನ್ನು ವ್ಯಾಪಾರ ಕ್ಷೇತ್ರ ಮಾಡಿರಿ ಹಳ್ಳಿಗಳನ್ನು ಅಂತೇಳಿ. ಆ ಹಳ್ಳಿಗಳಿಗೆ ಹೋಗ್ಬೇಕಾಗಿತ್ತು ಬಂದ್ರೆ ರಸ್ತೆಗಳು ಎಷ್ಟು ಹೋಗಿಬಿಟ್ಟಿದ್ದಾವೆ, ಎಷ್ಟು ಹಳ್ಳಿಗಳು ಇನ್ನೂ ರಸ್ತೆಗಳಿಲ್ಲದಂಥ ಪರಿಸ್ಥಿತಿ ಇದ್ದು. ಇದರ ಬಗ್ಗೆ ಎಲ್ಲ ವಿಚಾರ ಮಾಡಿಕೊಂಡು ಒಟ್ಟಾರೆಯಾಗಿ ಉತ್ತರ ಕನ್ನಡದ ಎಲ್ಲ ಸಚಿವರು ಒಂದಾಗಿ ಅದನ್ನು ಡೆವಲಪ್ಮೆಂಟ್ ಮಾಡಿದ್ರು. ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕ, ಇನ್ನೊಂದು ಕಿತ್ತೂರು ಕರ್ನಾಟಕ ಮಾಡಿದ್ರೆ ಈ ಕೂಗು ಕಡಿಮೆ ಆಗ್ಬೋದು. ಇಲ್ಲಾಂದ್ರೆ ಇವತ್ತು ಅಶೋಕ್ ಪೂಜಾರಿ, ಗಡಾದ್ರಂಥವರು, ಅವ್ರ ಜೊತೆಗೆ ಇವತ್ತು ರಾಜು ಖಾಗೆ ಅವರು, ಅವ್ರ ಬೆನ್ನ ಮತ್ತು ನಮ್ಮ BR ಪಾಟೀಲರು, ಹಿಂಗೆ ಶುರುವಾಗಿದ್ರಿ. ಒಬ್ಬರಿಂದ ಒಬ್ಬರು ಬೆಳೀತಾ ಇದ್ದಾರೆ. ಇವತ್ತು 1, 2, 3, 4 ಅಂಕ ಗಣಿತ ಆಗಿದ್ರೆ ಇನ್ನೊಂದು ನಾಳೆದು ಇದೇ ಏನಾಗ್ಬೋದಪ್ಪ ಅಂತಂದ್ರೆ ಮಲ್ಟಿಫ್ಲೈ ಆಗ್ಬೋದು. 1, 2, 4, 8, 16, 32, 64 ಅಂತೇಳಿ. ಯಾರಿಗೆ ಗೊತ್ತು, ಆಗ ಉತ್ತರ ಕರ್ನಾಟಕ ಬೇರೆ ಆದರೂ ಆಗ್ಬೋದು. ಹೌದಲ್ವಾ? ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H60 ನ್ಯೂಸ್ ಸತ್ಯಜಿತ್ ತರಾಮಿದು ಸತ್ಯದ ಕೈಗಳಲ್ಲಿ ವಂದನೆಗಳು.